ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅಂತಿಮ ಘಟ್ಟದಲ್ಲಿ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರಿಗೆ ಸಹಾಯಕವಾಗುವ ರೀತಿಯಲ್ಲಿ ಇಲಾಖಾ ಪ್ರಕಟಿಸಿದಂಥ ಕೀ ಉತ್ತರಗಳನ್ನು ವಿಶ್ಲೇಷಣಾತ್ಮಕ ಚರ್ಚೆ ಮುಖಾಂತರ ಅತಿ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಹಕರಿಸುವ ಹಾಗೆ, ಪ್ರಶ್ನೆಗಳನ್ನು ಸರಳವಾಗಿ ಅರ್ಥೈಸಿಕೊಳ್ಳುವ ಹಾಗೆ ತರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಬರ್ತಾ ಇದ್ದೇನೆ. ನಾನು ಮಿಸ್ಟರ್ ಇಮಾಮ್ ಸಾಬ್ ಮುಲ್ತಾನಿ ಕರ್ನಾಟಕ ಅಕಾಡೆಮಿ ಎಜುಕೇಶನ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ನಾವು ಗಣಿತ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಬೋಧನಾಶಾಸ್ತ್ರದ ಮೇಲೆ ಕೇಳಬಹುದಾದಂತಹ ಕೆಲವೊಂದು ಅಂಶಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಶಿಶು ಮನೋವಿಜ್ಞಾನ ಮತ್ತು ವಿಕಸನ, ಸಮಾಜ ವಿಜ್ಞಾನ ಹಾಗೂ ಇನ್ನಿತರ ವಿಷಯಗಳಿಗೆ ಕೂಡ ಸಂಬಂಧಪಟ್ಟಿವೆ. ಯಾಕಂದ್ರೆ ಇನ್ನಿತರ ಒಂದು ವಿಷಯಗಳಲ್ಲಿ ಕೂಡ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದು ನೀವು ಪ್ರಶ್ನೆ ಪತ್ರಿಕೆಯನ್ನ ಎತ್ಕೊಂಡು ನೋಡಿದಾಗ ಈ ಎಲ್ಲ ಇನ್ಫಾರ್ಮೇಶನ್ ಏನಂದ್ರೆ ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಸೊ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳಿಗಾಗಿ ನೋಟಿಫೈ ಆಗಿಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಯಾವುದೇ ಇಂಪಾರ್ಟೆಂಟ್ ವಿಡಿಯೋಸ್ ನಿಮ್ಮಿಂದ ಮಿಸ್ ಆಗಬಾರ್ದು, ಯಾವುದೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಥವಾ ಯಾವುದೇ ಇಂಪಾರ್ಟೆಂಟ್ ಎಕ್ಸಾಮ್ನ ಅಪ್ಡೇಟ್ಸ್ಗಳು ನಿಮಗೆ ಮಿಸ್ ಆಗದೆ ಒಂದು ರೀತಿಯಲ್ಲಿ ನೀವು ಫಾಲೋ ಮಾಡಬಹುದಾಗಿದೆ ಅಂತಕ್ಕಂಥದ್ದು. ಮೊದಲನೇದಾಗಿ ಪ್ರಶ್ನೆಯನ್ನ ತಗೊಳ್ಳೋದಾದ್ರೆ, ಪ್ರಶ್ನೆ ಗೋಚರ ಆಗ್ತಾ ಇದೆ. ಪ್ರೆಸ್ಟ್ ಒಂದು ಪಾರಾಡಿಯಂನ ಪ್ರಕಾರ, ಪ್ರೆಸ್ಟ್ ಪಾರಾಡಿಯಂ ಪ್ರಕಾರ ಶೈಕ್ಷಣಿಕ ಉದ್ದೇಶಗಳು, ಕಲಿಕಾ ಅನುಭವ ಮತ್ತು ಮೌಲ್ಯಮಾಪನಗಳ ನಡುವಿನ ಅಂತರ ಏನು ಅಂತ ಕೇಳಿದ್ದಾರೆ. ಸೊ ಯಾವುದ್ರ ಮುಖಾಂತರ ಇದನ್ನ ಡಿಫೈನ್ ಮಾಡಬಹುದು ಅಂತಕ್ಕಂಥದ್ದು, ಯಾವುದ್ರ ಮುಖಾಂತರ ಇದನ್ನ ಸೂಚಿಸಬಹುದು ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಪ್ರೆಸ್ಟ್ ಪಾರಾಡಿಯಂ ಪ್ರಕಾರ ಶೈಕ್ಷಣಿಕ ಉದ್ದೇಶಗಳು, ಕಲಿಕಾ ಅನುಭವ ಮತ್ತು ಮೌಲ್ಯಮಾಪನಗಳ ನಡುವಿನ ಅಂತರ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ರೇಖಾತ್ಮಕ ಅಂತ ಕೊಟ್ಟಿದ್ದಾರೆ, ಶಾಖಾತ್ಮಕ ಕೊಟ್ಟಿದ್ದಾರೆ, ತ್ರಿಶೃಂಗ ಅಂತ ಕೊಟ್ಟಿದ್ದಾರೆ, ಚಕ್ರೀಯ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಇಲ್ಲಿ ಪಾರಾಡಿಯಂನ ಅರ್ಥ ಏನು ಅಂತಕ್ಕಂಥದ್ದು ನೋಡೋದಾದ್ರೆ, ಒಂದು ಇದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಕೊಡೋಣ. ಪಾರಾಡಿಯಂ ಅಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಸ್ಪೆಕ್ಟ್ ಇದೆ. ಈ ಸ್ಪೆಕ್ಟ್ ಅನ್ನ ಹಾಕೊಂಡು ನಾನು ಈ ಜಗತ್ತನ್ನ ನೋಡ್ತಾ ಇದ್ದೀನಿ. ಸೊ ನನಗೆ ಒಂದು ವಿಭಿನ್ನವಾಗಿ ಕಾಣ್ತಾ ಇದೆ. ಸೊ ಈ ಒಂದು ಸ್ಪೆಕ್ಟ್ ನ ಮುಖಾಂತರ ಇದ್ರ ಕಲರ್ ಏನಿದೆ ಆ ಪ್ರಕಾರ ಬ್ರೌನ್ ಇದೆ. ಸೊ ಬ್ರೌನ್ ಆಗಿ ನನಗೆ ಜಗತ್ ಕಾಣಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ನೋಡ್ತೀನಿ ಇದರ ಒಂದು ಸ್ಪೆಕ್ಟ್ ನ ಮುಖಾಂತರ. ಅರ್ಥ ಆಯ್ತಾ? ಸೊ ಇದು ನನ್ನ ಒಂದು ಅಂಶ, ನಾನು ನೋಡ್ತಕ್ಕಂಥ ಒಂದು ರೀತಿಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇದನ್ನ ಇಡ್ತಾ ಇದ್ದೇನೆ, ಮತ್ತೊಂದು ಸ್ಪೆಕ್ಟ್ ಅನ್ನ ನಾನು ಹಾಕೋತೇನೆ. ಈಗ ನನಗೆ ಜಗತ್ತು ಶುಭ್ರವಾಗಿ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಸೊ ಇಲ್ಲಿ ಪಾರಾಡಿಯಂ ಅಂದ್ರೆ ಇದ್ರ ಅರ್ಥ ಏನಾಗುತ್ತೆ ಅಂದ್ರೆ ದೃಷ್ಟಿಕೋನ ಅಂತ ಆಗತ್ತೆ. ಏನಾಗತ್ತೆ? ದೃಷ್ಟಿಕೋನ. ಪಾರಾಡಿಯಂನ ಅರ್ಥ ಏನು? ದೃಷ್ಟಿಕೋನ ಅಂತ ಅರ್ಥ ಆಗತ್ತೆ. ಸೊ ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ಯಾವ ರೀತಿಯಾಗಿ ಜಗತ್ತನ್ನ ನೋಡ್ತಾ ಇದ್ದೀನಿ ಅಂತಕ್ಕಂಥದ್ದು ಇಲ್ಲಿ ನನಗೆ ತಿಳಿಸ್ಕೊಡ್ತಾ ಇದೆ ಅಂತಕ್ಕಂಥದ್ದು. ರೈಟ್? ಸೊ ಇದು ಪಾರಾಡಿಯಂ ಶಿಫ್ಟ್ ಅಂತ ಕೂಡ ಒಂದು ಬರುತ್ತೆ. ಅಂದ್ರೆ ನಾನು ಎಷ್ಟೇ ಒಳ್ಳೆಯದನ್ನ ಮಾಡಿದ್ರು ಕೂಡ ನನ್ನ ಕೆಟ್ಟದಾಗಿ ನೋಡ್ತಕ್ಕಂಥ ಜನ ಇದ್ರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಸೊ ಅದು ಅವ್ರ ಪಾರಾಡಿಯಂ, ಅವರ ದೃಷ್ಟಿಕೋನ. ಅದು ಚೇಂಜ್ ಕೂಡ ಆಗ್ಬೋದು. ಇಷ್ಟು ಜನ ಎಲ್ಲ ಒಳ್ಳೇದು ಮಾತಾಡ್ತಾ ಇದ್ರೆ ನಾನು ಕೂಡ ಅವ್ರ ಬಗ್ಗೆ ಒಳ್ಳೇದನ್ನ ಇಟ್ಕೊಳ್ಬೇಕು ಅಂತಕ್ಕಂಥ ನಾವು ಅಭಿಪ್ರಾಯ ಪಟ್ಟರೆ ಅದು ಪಾರಾಡಿಯಂ ಶಿಫ್ಟ್ ಅಂತ ಕರೀತಾರೆ. ಸೊ ಅರ್ಥ ಆಯ್ತಾ? ಸೊ ಪಾರಾಡಿಯಂ ಅಂದ್ರೆ ದೃಷ್ಟಿಕೋನ ಆಗುತ್ತೆ. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಪ್ರೈಸ್ಟ್ ಪಾರಾಡಿಯಂ ಪ್ರಕಾರ ಶೈಕ್ಷಣಿಕ ಉದ್ದೇಶಗಳು, ಕಲಿಕಾ ಅನುಭವ ಮತ್ತು ಮೌಲ್ಯಮಾಪನಗಳ ನಡುವಿನ ಅಂತರ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಅದು ತ್ರಿಶೃಂಗ ಅಂತ ಬರುತ್ತೆ. ತ್ರಿಶೃಂಗ, ಶೃಂಗಾತ್ಮಕ ಕೋನಗಳ ಬಗ್ಗೆ ಈಗಾಗಲೇ ನೀವು ಅಧ್ಯಯನ ಮಾಡಿದ್ದೀರಿ, ಅದೆಲ್ಲ ಏನು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಇಲ್ಲಿ ತ್ರಿಶೃಂಗ ಅಂತ ಬರುತ್ತೆ. ಮೊದಲನೇದಾಗಿ ಶೈಕ್ಷಣಿಕ ಉದ್ದೇಶಗಳು, ನಂತರದಲ್ಲಿ ಕಲಿಕಾ ಅನುಭವಗಳು, ನಂತರದಲ್ಲಿ ಮೌಲ್ಯಮಾಪನ ಅಂತ ಬರುತ್ತೆ. ಮೌಲ್ಯಮಾಪನ, ಇದನ್ನ ತ್ರಿಶೃಂಗ ಅಂತ ಕರೀತಾರೆ. ಅರ್ಥ ಆಯ್ತಾ? ತ್ರಿಶೃಂಗ. ಸೊ ಹಾಗಾದ್ರೆ ರೇಖಾತ್ಮಕ ಅಂದ್ರೆ ಏನು ಸರ್? ಯಾವುದಕ್ಕೆ ರೇಖಾತ್ಮಕ ಅಂತ ಕರಿಬೇಕು ಅಂತ ನೋಡೋದಾದ್ರೆ, ಇದನ್ನ 1954ರಲ್ಲಿ BF ಸ್ಕಿನ್ನರ್ ಅವರು ರೂಪಿಸಿದ್ರು. BF ಸ್ಕಿನ್ನರ್ ಅವರು ರೂಪಿಸಿದ್ರು. ಈಗ ಫಾರ್ ಎಕ್ಸಾಂಪಲ್ ನಾನು ಭಾಷೆನ ಕಲಿಬೇಕಾಗಿದೆ. ಸೊ ಭಾಷೆನ ಕಲಿಬೇಕಾದ್ರೆ ಮೊದಲನೇದಾಗಿ ನಾನು ಏನ್ ಮಾಡ್ಬೇಕು? ಅಕ್ಷರವನ್ನು ಕಲಿಬೇಕು. ಅರ್ಥ ಆಯ್ತಾ? ಅಕ್ಷರವನ್ನು ಕಲ್ತಾದ್ಮೇಲೆ ಏನ್ ಮಾಡ್ಬೇಕು? ಶಬ್ದವನ್ನ ಕಲಿಬೇಕು. ಶಬ್ದ ಆದ್ಮೇಲೆ ನಾನು ಏನ್ ಕಲಿಬೇಕು? ಪದವನ್ನ ಕಲಿಬೇಕು. ಪದ ಆದ್ಮೇಲೆ ಪದಬಂಧವನ್ನ ಕಲಿಬೇಕು. ಪದಬಂಧ ಆದ್ಮೇಲೆ ಏನ್ ಮಾಡ್ಬೇಕು? ವ್ಯಾಖ್ಯೆಯನ್ನ ಕಲಿಬೇಕು. ವಾಕ್ಯವನ್ನ ಕಲಿಬೇಕು. ವ್ಯಾಖ್ಯೆ ಅಥವಾ ವಾಕ್ಯ. ಸೊ ವಾಕ್ಯವನ್ನ ಕಲಿತ ನಂತರದಲ್ಲಿ ನಾವೇನ್ ಮಾಡ್ಬೋದು? ನಂತರದಲ್ಲಿ ಏನ್ ಮಾಡ್ಬೋದು? ಭಾಷೆನ ಕಲಿಬೇಕಾಗತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ 1954ರಲ್ಲಿ BF ಸ್ಕಿನ್ನರ್ ಅವರು ರೇಖಾತ್ಮಕ ಅಂದ್ರೆ ಪ್ರತಿಯೊಂದು ಅಂಶವನ್ನ ಕಲಿಬೇಕಾದ್ರೆ ಈ ಒಂದು ಎಲ್ಲ ಅಂಶಗಳು ರೇಖಾತ್ಮಕ ಶಾಖಾತ್ಮಕ ಅಂತಕ್ಕಂಥದ್ದು ಏನಿದೆ
ಇದು ಬಿ ಎಫ್ ಸ್ಕಿನ್ನರ್ ಅವರ ಕಾರ್ಯಕ್ರಮನ್ವಯ ಬೋಧನೆ ಅಂತಂದು ಬರುತ್ತೆ, ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತಕ್ಕಂಥದ್ದು. ಯಾವುದು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಬರುತ್ತೆ, ಅದ್ರ ಮೇಲೆ ಇದು ರೂಪಿಸಲಾಗಿದೆ ಅಂತಕ್ಕಂಥದ್ದು. ಫಸ್ಟ್ ಒನ್ ರೇಖಾತ್ಮಕ, ಇದು 1954ರಲ್ಲಿ ಬಿ ಎಫ್ ಸ್ಕಿನ್ನರ್ ರೂಪಿಸಿದ್ರು. ಈಗ ಒಂದು ಎಕ್ಸಾಂಪಲ್ ಏನಂದ್ರೆ, ಯಾವುದೇ ವಿಷಯವನ್ನು ಕಲಿಬೇಕಾದ್ರೆ ಹಂತ ಹಂತವಾಗಿ ಕೊಡ್ತಾ ಹೋಗ್ಬೇಕು ನಾವು, ಅಟ್ ಅ ಟೈಮ್ ಎಲ್ಲಾನು ಕೊಡುವಂಗಿಲ್ಲ. ಈಗ ನಾನು ಊಟ ಮಾಡ್ಬೇಕಾದ್ರೆ ಮೊದಲನೇದಾಗಿ ಮಗುಗೆ ಚಿಕ್ಕ ಚಿಕ್ಕ ಏನು ಪಚನ ಆಗತಕ್ಕಂಥ ಅಂಶಗಳನ್ನ ಮಾತ್ರ ಕೊಡಬೇಕು. ಮಗುಗೆ ನೇರವಾಗಿ ರೊಟ್ಟಿನ ತುರುಕಿದ್ರೆ ಏನೋ ಹಲ್ಲಿಲ್ಲದ ನಾಲಿಗೆಯಲ್ಲಿ ಎಲುಬು, ಏನೋ ಹಲ್ಲಿಲ್ಲದ ಒಂದು ನಾಲಿಗೆಯಲ್ಲಿ ಏನಾಗುತ್ತೆ, ಹಲ್ಲಿಲ್ಲದ ನಾಲಿಗೆ ಏನ್ ತುರುಕಿದಂತಾಗತ್ತೆ, ಕಡುಬನ್ನು ತುರುಕಿದಂತೆ ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಅರ್ಥ ಆಯ್ತಾ? ಸೊ ಆ ರೀತಿ ಆಗತ್ತೆ, ಎಲುಬಿಲ್ಲದ ಒಂದು ನಾಲಿಗೆ, ಹೌದು ಅದು ಕೂಡ ಸರಿನೇ. ನಂತರದಲ್ಲಿ 1954 ಬಿ ಎಫ್ ಸ್ಕಿನ್ನರ್ ಅಕ್ಷರ ಶಬ್ದ ಪದ ಪದಬಂಧ ವಾಕ್ಯ. ಈಗ ನಾನು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇದರ ಅರ್ಥ ಹಂತ ಹಂತವಾಗಿ ಮಗುಗೆ ಏನ್ ಮಾಡ್ಬೇಕು, ಕೊಡ್ತಾ ಹೋಗ್ಬೇಕು. ಆ ಸಿರೀಸ್ ಮುಗಿದ ತಕ್ಷಣ, ಅಕ್ಷರ ಮುಗಿದ ತಕ್ಷಣ ಶಬ್ದ ಕಲಿಸ್ಬೇಕು, ಶಬ್ದ ಮುಗಿದ ತಕ್ಷಣ ಪದ ಕಲಿಸ್ಬೇಕು, ಪದಬಂಧ, ಹೀಗೆ ಕಲಿಕೆ ಸಾಗಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಇದು ಯಾವ್ದ್ರ ಮೇಲೆ ನಿರ್ಭರ ಆಗಿದೆ ಅಂದ್ರೆ, ಇದು ಪುನರ್ಬಲದ ಮೇಲೆ ನಿರ್ಭರ ಆಗಿದೆ. ಅಲ್ಲಿ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಸಾಗಬೇಕು ಆತನಿಗೆ, ರೇನ್ಫೋರ್ಸ್ಮೆಂಟ್ ಅಂತ ಆಂಗ್ಲ ಭಾಷೆಯಲ್ಲಿ ನಾವು ಕರಿತಾ ಇದ್ದೀವಿ. ಇದಾದ್ಮೇಲೆ ಶಾಖಾತ್ಮಕ ಅಂತ ಬರುತ್ತೆ. ಶಾಖಾತ್ಮಕನ ಯಾರು ರೂಪಿಸಿದ್ರು ಅಂದ್ರೆ ನಾರ್ಮನ್ ಎ ಕ್ರೌಡರ್. ನಾರ್ಮನ್ ಎ ಕ್ರೌಡರ್ ಇವರು ಕೂಡ ನಾರ್ಮನ್ ಎ ಕ್ರೌಡರ್ ಅವರು 1954ರಲ್ಲಿ ಇದನ್ನ ರೂಪಿಸ್ತಾರೆ. ಸೊ ಹಿಂಗಂದ್ರೆ ಏನು, ಒಂದು ಪ್ರಶ್ನೆ ಇರುತ್ತೆ. ಸೊ ಆ ಪ್ರಶ್ನೆಗೆ 4 ಆಪ್ಷನ್ಸ್ ಏನಂದ್ರೆ ಇರುತ್ತೆ, ಉತ್ತರಗಳಿರುತ್ತೆ. ಆ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನ ಆತ ಏನ್ ಮಾಡ್ಬೇಕಂದ್ರೆ ಐಡೆಂಟಿಫೈ ಮಾಡಬೇಕು. ನಂತರ ಅದನ್ನ ಸರಿ ಉತ್ತರ ಕೊಟ್ಟರೆ ಮಾತ್ರ ಮುಂದೆ ಹೋಗ್ತಾನೆ, ಇಲ್ಲಾಂದ್ರೆ ಅಲ್ಲೇ ಏನಂದ್ರೆ ಪುನರ್ಬಲನ ಕೊಟ್ಟು ಮತ್ತೆ ಆತನಿಗೆ ಸುಧಾರಣೆಯನ್ನ ಮಾಡಲಾಗತ್ತೆ ಅಂತಕ್ಕಂಥದ್ದು. ಇದನ್ನ ನಾರ್ಮನ್ ಎ ಕ್ರೌಡರ್ ಅವರು 1954ರಲ್ಲಿ ರೂಪಿಸಿದ್ರು. ಸೊ ಈ ತ್ರಿಶೃಂಗ ಅಂದ್ರೆ ಶೈಕ್ಷಣಿಕ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಮೌಲ್ಯಮಾಪನ ಅಂತ ಬರುತ್ತೆ. ಸೊ ಇದನ್ನ ನಾವು ನೋಡಬಹುದು ಇಲ್ಲಿ. ಸೊ ಇಲ್ಲಿ ಚಕ್ರಿಯ ಬಗ್ಗೆ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಲಿತೀರಾ, ಸಮೀಕರಣಗಳು, ಚಕ್ರಿಯ ಸಮೀಕರಣಗಳು, ಚಕ್ರಿಯ ಅಂಶಗಳ ಬಗ್ಗೆ, ಅದನ್ನ ಅಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ. ಸೊ ಇಲ್ಲಿ ತ್ರಿಶೃಂಗ ಶೈಕ್ಷಣಿಕ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಮೌಲ್ಯಮಾಪನ, ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಇದು ತ್ರಿಶೃಂಗವನ್ನ ಅಥವಾ ತ್ರಿಭುಜ ಅಂತ ಕರಿತಿಲ್ಲ, ತ್ರಿಮುಖ ಅಂತ ಕರಿತೀರಾ. ಸೊ ಇದನ್ನ ಒಳಗೊಂಡಿದೆ ಅಂತಕ್ಕಂಥದ್ದು. ಮುಂದೆ ಹೋಗ್ತಾ ಇದ್ದೇನೆ. ಎಸ್, ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಗೋಚರ ಆಗ್ತಾ ಇದೆ. ಯೋಜನಾ ಪದ್ಧತಿಯು ಅವಲಂಬಿತವಾಗಿರುವ ತತ್ವಶಾಸ್ತ್ರದ ಶಾಲೆ ಅಂತ ಕೇಳಿದ್ದಾರೆ. ಧ್ಯೇಯವಾದ, ಪ್ರಕೃತಿವಾದ, ವಾಸ್ತವವಾದ, ಪ್ರಾಯೋಗಿಕವಾದ. ಯೋಜನಾ ಪದ್ಧತಿ ಜಾನ್ ಡುಯಿ ಅವರ ಮಾಡಿ ಕಲಿ ತತ್ವದ ಆಧಾರದ ಮೇಲೆ ನಿರ್ಭರ ಆಗಿದೆ. ಜಾನ್ ಡುಯಿ ಯಾವ ತತ್ವ? ಮಾಡಿ ಕಲಿ ತತ್ವ. ಮಾಡಿಕಲಿ ತತ್ವದ ಆಧಾರದ ಮೇಲೆ ನಿರ್ಭರ ಆಗಿದೆ. ಯೋಜನಾ ಪದ್ಧತಿ ಅವಲಂಬಿತವಾಗಿರುವ ತತ್ವಶಾಸ್ತ್ರದ ಶಾಲೆ ಯಾವ್ದಂದ್ರೆ ಅದು ಇಲ್ಲಿ ಸರಿಯಾದ ಉತ್ತರ ಪ್ರಾಯೋಗಿಕವಾದ. ಯಾವುದು? ಪ್ರಾಯೋಗಿಕವಾದ. ಪ್ರಾಕ್ಟಿಕಲಿಸಮ್ ಮನುಷ್ಯನಿಗೆ ಇರಬೇಕಾಗತ್ತೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು. ಈಗ ಒಂದು ಶಿಕ್ಷಣ ಪದ್ಧತಿಯನ್ನು ಜಾರಿ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದು? 5+3+3+4 ಅಂತಕ್ಕಂಥದ್ದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಬಲ್ ಮಾಡಿ ನೋಡ್ತಾರೆ. ಸೊ ಅದನ್ನ ಪ್ರಾಯೋಗಿಕವಾದ. ತತ್ವಶಾಸ್ತ್ರ ಅಂದ್ರೆ ಏನು? ಜ್ಞಾನದ ಬಗೆಗಿನ ಅನುರಾಗ ಅಂತ ಆಗತ್ತೆ. ಜ್ಞಾನದ ಬಗೆಗಿನ ಅನುರಾಗ ಅಥವಾ ಪ್ರೀತಿಯ ಬಗೆಗಿನ ಅನುರಾಗ. ಜ್ಞಾನದ ಬಗೆಗಿನ ಏನು ಅನುರಾಗ ಅಂತ ಅರ್ಥ ಆಗತ್ತೆ. ಜ್ಞಾನದ ಬಗೆಗಿನ ಅನುರಾಗ ಅಥವಾ ಪ್ರೀತಿಯ ಬಗೆಗಿನ ಅನುರಾಗ. ಸೊ ಇಲ್ಲಿ ಧ್ಯೇಯವಾದ ಅಂದ್ರೆ ಗುರಿವಾದ ಅಂತ ಕರೀತಾರೆ, ಇದು ಬರಲ್ಲ. ಪ್ರಕೃತಿವಾದ ಅಂದ್ರೆ ಇದು ಪರಿಸರವಾದಿಗಳು, ವಾವುಲೆ ವಾಟ್ಸನ್ ಆಗಿರ್ಬೋದು, ವುಡ್ವರ್ಸ್ ಆಗಿರ್ಬೋದು, ಲೇಮಾರ್ಕರ್ ಆಗಿರ್ಬೋದು, ಹಲ್ ಮತ್ತು ಗತ್ರೆ ಆಗಿರ್ಬೋದು, ಸೊ ಲಾಡ್ಮರ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿನೋ ಆಗಿರ್ಬೋದು, ಇವರೆಲ್ಲರೂ ಪರಿಸರವಾದಿಗಳಾಗಿದ್ರು, ಪ್ರಕೃತಿಗೆ ಮಹತ್ವವನ್ನು ಕೊಡ್ತಾರೆ. ಇದು ಕೂಡ ಒಂದು ಬರುತ್ತೆ, ಆದ್ರೆ ಇದಲ್ಲ. ವಾಸ್ತವವಾದ. ವಾಸ್ತವ ಅಂದ್ರೆ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವು ಕಲಿಸ್ತಾ ಹೋಗ್ಬೇಕಂತಕ್ಕಂಥದ್ದು ಹೇಳ್ತಾರೆ, ಆದ್ರೆ ಇಲ್ಲಿ ಬರಲ್ಲ. ಇಲ್ಲಿ ಪ್ರಾಯೋಗಿಕವಾದ ಸರಿಯಾದ ಉತ್ತರ ಯೋಜನಾ ಪದ್ಧತಿ. ಇದರ ಪಿತಾಮಹ ಯಾರು? ಕಿಲ್ ಪ್ಯಾಟ್ರಿಕ್ ಅಲ್ವಾ? ರೂವಾರಿ ಯಾರು? ಕಿಲ್ ಪ್ಯಾಟ್ರಿಕ್. ಹೆಚ್ಚು ಪ್ರಚುರ ಬಳಸ್ತಾರೆ ಕಿಲ್ ಪ್ಯಾಟ್ರಿಕ್ ಅವರು. ಇದ್ರ ಮೇಲೆ ಪ್ರಶ್ನೆಗಳು ಬರ್ಬೋದು. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಎಸ್, 113ನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಗೋಚರ ಆಗ್ತಾ ಇದೆ. ಸರಳವಾದ ಪ್ರಶ್ನೆ ಇದೆ, ಈಗಾಗಲೇ ಚರ್ಚೆ ಮಾಡಿದ್ದೀನಿ ನಾನು. ಮ್ಯಾಥಮೆಟಿಕ್ಸ್ ಕಾರ್ಯಸರಣಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಮ್ಯಾಥಮೆಟಿಕ್ಸ್ ಕಾರ್ಯಸರಣಿಯನ್ನ ಪ್ರತಿಪಾದಿಸಿದವರು ಕೇಳಿದ್ದಾರೆ. ಸೊ ಇಲ್ಲಿ ಬಿ ಎಫ್ ಸ್ಕಿನ್ನರ್, ನಾರ್ಮನ್ ಎ ಕ್ರೌಡರ್, ರಾಬರ್ಟ್ ಮೇಯರ್, ಥಾಮಸ್ ಎಫ್ ಗಿಲ್ಬರ್ಟ್ ಅಂತ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಬಿ ಎಫ್ ಸ್ಕಿನ್ನರ್ ಅವರು ಕಾರ್ಯಕ್ರಮನ್ವಯ ಬೋಧನೆಯನ್ನ ತಿಳಿಸ್ಕೊಟ್ರು. ಇದು ಏನಂದ್ರೆ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಕಾರ್ಯಕ್ರಮನ್ವಯ ಬೋಧನೆಯಲ್ಲಿ ಬರುತ್ತೆ. ಥರ್ಡ್ ಸ್ಟೆಪ್ ಇದು. ಕಾರ್ಯಕ್ರಮನ್ವಯ ಒಂದು ಬೋಧನೆ, ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಬಿ ಎಫ್ ಸ್ಕಿನ್ನರ್ ಅವರು ಹೇಳಿದ್ರಲ್ಲ, ಸೊ ಅದ್ರ ಮೇಲೆ ಇದು ನಿರ್ಭರ ಆಗಿದೆ. ಸೊ ಇದರಲ್ಲಿ ಬರ್ತಕ್ಕಂಥ ಥರ್ಡ್ ಸ್ಟೆಪ್. ಹಾಗಾದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಯಾವ್ದು ಬರುತ್ತೆ? ಫಸ್ಟ್ ಒಂದು ರೇಖಾತ್ಮಕ ಅಂತ ಬರುತ್ತೆ, ರೇಖಾತ್ಮಕ. ಆಮೇಲೆ ಸೆಕೆಂಡ್ ಒನ್ ಯಾವುದು? ಶಾಖಾತ್ಮಕ ಅಂತ ಬರುತ್ತೆ, ಶಾಖಾತ್ಮಕ. ಸೊ ಥರ್ಡ್ ಒನ್ ಯಾವ್ದಂದ್ರೆ ಮ್ಯಾಥಮೆಟಿಕ್ಸ್ ಆರ್ ಮ್ಯಾಥೆಟಿಕ್ಸ್ ಅಂತ ಕರೀತಾರೆ. ಮ್ಯಾಥಮೆಟಿಕ್ಸ್ ಆರ್ ಮ್ಯಾಥೆಟಿಕ್ಸ್.
ಕಾರ್ಯಾಚರಣೆಯನ್ನ ಪ್ರತಿಪಾದಿಸಿದವರು ಯಾರು? ಥಾಮಸ್ ಎಫ್ ಗಿಲ್ಫರ್ಡ್. ಎಸ್, ಬಿ ಎಫ್ ಸ್ಕಿನ್ನರ್ ಅವರು ರೇಖಾತ್ಮಕ ಅಂತ ಕೊಟ್ರು. ಆಮೇಲೆ ನಾರ್ಮನ್ ಎ ಕ್ರೌಡರ್ ಅವರು ಶಾಖಾತ್ಮಕ ಅಂತ ಕೊಟ್ರು, ಇದು ರೇಖಾತ್ಮಕ ಅಂತ ಕೊಟ್ರು ಇವರು. ಸೊ ಇವ್ರನ್ನ ಬಿ ಎಫ್ ಸ್ಕಿನ್ನರ್ ಅವರು ಕಾರ್ಯಕ್ರಮ ಬೋಧನೆ ಬಗ್ಗೆ ತಿಳಿಸ್ಕೊಟ್ರು. ಹೀಗಂದ್ರೆ ಏನು ಅಂತಕ್ಕಂಥದ್ದು ಈಗಾಗಲೇ ಹೇಳಿದ್ದೀನಿ. ಇನ್ನು ಥಾಮಸ್ ಎಫ್ ಗಿಲ್ಫರ್ಡ್ ಅವರು ಮ್ಯಾಥಮೆಟಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಮ್ಯಾಥಮೆಟಿಕ್ಸ್ ಯಾವಾಗ? 1962, in 1962. ಮ್ಯಾಥಮೆಟಿಕ್ ಆರ್ ಮ್ಯಾಥಮೆಟಿಕ್ಸ್ is a application for reinforcement ಅಂತ ಕರೀತಾರೆ. ಮ್ಯಾಥಮೆಟಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ is a systematic application for reinforcement ಅಂದ್ರೆ ಪುನರ್ಬಲವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ, ಅಥವಾ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ. ಇದು ಅರ್ಥ ಆಯ್ತಾ ನಿಮ್ಗೆ? ಸೊ ಇದನ್ನ ಥಾಮಸ್ ಎಫ್ ಗಿಲ್ಫರ್ಡ್ ಅವರು 1962ರಲ್ಲಿ ಕೊಡ್ತಾರೆ. ಇದು ಥರ್ಡ್ ಒನ್ ಇಲ್ಲಿ ನಾವು ಸೇರಿಸ್ತೀವಿ. ಇದು ಥರ್ಡ್, ಫಸ್ಟ್, ಸೆಕೆಂಡ್, ಥರ್ಡ್. ಇದು ಕಾರ್ಯಕ್ರಮ ಬೋಧನೆಯಲ್ಲಿ ಬರ್ತದೆ. ಅರ್ಥ ಆಯ್ತಾ? ಪುನರ್ಬಲನವನ್ನ ಸರಿಯಾಗಿ ಬಳಕೆ ಮಾಡಿದ್ರೆ ಆ ವಿದ್ಯಾರ್ಥಿಗಳನ್ನ ಏನ್ ಮಾಡ್ಬೋದು? ನಾವು ನೈಜವಾದಂತ ಕಲಿಕೆಗೆ ನಾವು ಪ್ರೇರೇಪಿಸಬಹುದು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಬರ್ತಾರೆ. ಅರ್ಥ ಆಯ್ತಾ? ರಾಬರ್ಟ್ ಮೇಯರ್ನ ಬಿಟ್ಬಿಡಿ. ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಎಸ್, ನೈದಾನಿಕ ಪರೀಕ್ಷೆ ಒತ್ತು ಕೊಡುವ ಪ್ರಮುಖ ಅಂಶ ಅಂತ ಕೇಳಿದ್ದಾರೆ. ನೈದಾನಿಕ ಪರೀಕ್ಷೆನ ಯಾವಾಗ ತಗೋತೀವಿ? ಟೀಚಿಂಗ್ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ನಾವು ನೈದಾನಿಕ ಪರೀಕ್ಷೆನ ತಗೋತೀವಿ. ಅರ್ಥ ಆಯ್ತಾ? ಯಾವಾಗ ತಗೋತೀವಿ ನೈದಾನಿಕ ಪರೀಕ್ಷೆನ? ಯಾವಾಗ ತಗೋತೀವಿ? ಟೀಚಿಂಗ್ ಕಂಪ್ಲೀಟ್ ಆದ್ಮೇಲೆ ತಗೋತೀವ, ಟೀಚಿಂಗ್ ಇಂದ ಮುಂಚೆ ತಗೋತೀವ? ನೈದಾನಿಕ ಮೌಲ್ಯಮಾಪನ ಟೀಚಿಂಗ್ ಆದ್ಮೇಲೆ ಮಾಡ್ತೀವಿ. ನೈದಾನಿಕ ಪರೀಕ್ಷೆ ಯಾವಾಗ ತಗೋತೀವಿ? ವಿದ್ಯಾರ್ಥಿ ಶಾಲೆಗೆ ಬರುವುದಕ್ಕಿಂತ ಮುಂಚಿತವಾಗಿನೇ ತಗೋತೀವಿ. ಅಲ್ಲಿ ಕಲಿಕಾ ಸಮಸ್ಯೆಗಳನ್ನ, ಕಲಿಕಾ ನ್ಯೂನತೆಗಳನ್ನ ಪತ್ತೆ ಹಚ್ಚಿ ಅದರ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಪರಿಹಾರ ಬೋಧನೆಯನ್ನು ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇದ್ರ ಯಾವ್ದ್ರ ಮೇಲೆ ನಿರ್ಭರ ಆಗಿದೆ ಅಂದ್ರೆ ಪರಿಹಾರ ಬೋಧನೆ. ಆಪ್ಷನ್ ಎ, ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ರೆಮಿಡಿಯಲ್ ಟೆಸ್ಟ್ ಗಳನ್ನ ನೀವು ಕಂಡಕ್ಟ್ ಮಾಡ್ರಿ, ರೆಮಿಡಿಯಲ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀರಿ ಪರಿಹಾರ ಬೋಧನೆಯಲ್ಲಿ. ಸೊ ನೈದಾನಿಕ ಪರೀಕ್ಷೆ ಯಾವುದಕ್ಕೆ ಒತ್ತು ಕೊಡುತ್ತಂದ್ರೆ ಪರಿಹಾರ ಬೋಧನೆಗೆ. ಅಂದ್ರೆ ಆತನ ಸಮಸ್ಯೆಗಳಿದ್ದಾಗ ನಾವು ಪರಿಹಾರ ಬೋಧನೆಗೆ ಆತನನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಪ್ರಶ್ನೆ ತಯಾರಿಸುವುದು, ಪುನರ್ಬೋಧನೆ ಇದೆಲ್ಲ ಬರಲ್ಲ, ಇದನ್ನ ಬಿಟ್ಬಿಡಿ. ಈಸಿ ಆಗಿದೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಇದು. ಇನ್ನು ಮುಂದೆ ಹೋಗ್ತಾ ಇದ್ದೀನಿ. ಎಸ್, ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ. ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಆಕೃತಿಗಳ ರಚನೆ ಮಾಡಿ ಅವುಗಳ ಕೋನಗಳನ್ನ ಅಳೆದು ನಂತರ ಶೃಂಗಾಭಿಮುಖ ಕೋನಗಳು ಸಮವಾಗಿವೆ ಎಂದು ಗಮನಿಸುತ್ತಾರೆ. ಈ ಸನ್ನಿವೇಶದಲ್ಲಿ ನಾನ್ ಹೈಲಿ ಅವರ ಪ್ರಕಾರ ಒಂದು ಉಂಟಾದ ಕಲಿಕಾ ಮಟ್ಟ ಯಾವುದು ಅಂತ ಕೇಳ್ತಾರೆ. ನಾನ್ ಹೈಲಿ ಅವರು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅಂದ್ರೆ ಇಲ್ಲಿ ನಿಮ್ಮ ಆಯ್ಕೆಗಳು ಕೊಟ್ಟಿದ್ದಾರೆ. ವೀಕ್ಷಣಾ ಮಟ್ಟ, ವಿಶ್ಲೇಷಣಾ ಮಟ್ಟ, ಔಪಚಾರಿಕ ನಿಗಮನ ಮಟ್ಟ ಅಂತ ಕೊಟ್ಟಿದ್ದಾರೆ. ಸೊ ನಾನ್ ಹೈಲಿ ಅವರು ತಿಳಿಸ್ಕೊಟ್ಟಿದ್ದು ವಿಶ್ಲೇಷಣಾ ಮಟ್ಟದ ಬಗ್ಗೆ. ಆಪ್ಷನ್ ಸೆಕೆಂಡ್ ಒನ್, ವಿಶ್ಲೇಷಣಾ ಮಟ್ಟದ ಬಗ್ಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಸೃಜನಶೀಲತೆ ಇದ್ದಾಗ ಇದು. ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಆಕೃತಿಗಳ ರಚನೆ ಮಾಡಿ, ಅಂದ್ರೆ ಸಾಕಷ್ಟು ಆಕೃತಿಗಳ ರಚನೆ ಮಾಡಿದ್ರು. ಸೊ ಆಕೃತಿಗಳಂತ ಕರಿತಾ ಇದ್ವಿ. ಸೊ ಇದು ಕೂಡ ಆಕೃತಿಗಳನ್ನೇ ಅಲ್ವಾ? ಸೊ ಈ ರೀತಿ ಸಾಕಷ್ಟು ಆಕೃತಿಗಳನ್ನ ರಚನೆ ಮಾಡ್ತಾರೆ ಹೋಗ್ತಾರೆ ಅವರು. ಸೊ ಆಕೃತಿಗಳನ್ನ ರಚನೆ ಮಾಡ್ತಾರೆ, ನಂತರ ಅವುಗಳನ್ನ ಅಳಿತಾರೆ, ನಂತರ ಶೃಂಗಾತ್ಮಕ ಕೋನಗಳು ಸಮವಾಗಿವೆ ಅಂತ ಗಮನಿಸ್ತಾರೆ. ಸೊ ಈ ಒಂದು ಸನ್ನಿವೇಶದಲ್ಲಿ ನಾನು ಹೈಲಿ ಅವರ ಪ್ರಕಾರ ಉಂಟಾದ ಕಲಿಕಾ ಮಟ್ಟ, ವಿಶ್ಲೇಷಣಾ ಮಟ್ಟ, ಎಕ್ಸ್ಪ್ಲನೇಷನ್ ಮಾಡಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ಅವ್ರು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ನಾನ್ ಹೈಲಿ ಅವರು ಯಾರು ಅಂತಕ್ಕಂಥದ್ದು ಇದನ್ನ ನೀವು ಐಡೆಂಟಿಫೈ ಮಾಡಬೇಕು. ನಿಮ್ಮ ಮೆದುಳಿಗೆ ಕೆಲಸ ಕೊಡಿ. ಈಗಾಗಲೇ ನಾನು ಒಬ್ಬರ ಬಗ್ಗೆ ಮಾತಾಡ್ತೀನಿ, ಥಾಮಸ್ ಎಫ್ ಗಿಲ್ಫರ್ಡ್ ಅವ್ರ ಬಗ್ಗೆ. ಇವ್ರ ಬಗ್ಗೆ ಇದು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ನಾನ್ ಹೈಲಿ ಅವರು ಯಾರು ಅಂತಕ್ಕಂಥದ್ದು ನೀವು ಇದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಲ್ಲಿ ನನಗೆ ಕಮ್ಯುನಿಟಿ ಬಾಕ್ಸ್ ನಲ್ಲಿ ಹಾಕ್ಬೋದು ಆಗಿದೆ ಅಂತಕ್ಕಂಥದ್ದು. ವಿಶ್ಲೇಷಣಾ ಒಂದು ಮಟ್ಟ ಸಿಗತ್ತೆ ನಿಮಗೆ. ನಾನ್ ಹೈಲಿ ಅವ್ರಿಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಇದೆ, ನಿಮಗೆ ಸಿಗತ್ತೆ. ಎಸ್, ಮುಂದೆ ಹೋಗ್ತಾ ಇದ್ದೀನಿ. ಎಸ್, ಮುಂದಿನ ಪ್ರಶ್ನೆ. ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸಾಕಷ್ಟು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಸೊ ಯಾವುದೇ ಸ್ಟೇಟ್ಮೆಂಟ್ ಮೇಲೆ ಕೇಳಬಹುದು. ಸರಿಯಾದ ಉತ್ತರ ಯಾವ್ದಂದ್ರೆ ಕಾಮ್ಟೆ ಅಂತಕ್ಕಂಥವ್ರು. ಕಾಮ್ಟೆ ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ. ಇನ್ನು ಇದನ್ನ ಹೇಳ್ಬೋದು, ಏನು ಮನಸ್ಸಿನಲ್ಲಿ ವಿವೇಚನಾ ಸಾಮರ್ಥ್ಯವನ್ನು ಬೆಳೆಸುವುದು ಗಣಿತ ಅಂತ ಹೇಳಿದ್ರು. ಮನಸ್ಸಿನಲ್ಲಿ ವಿವೇಚನಾ ಸಾಮರ್ಥ್ಯ ಯಾರು ಹೇಳಿದ್ರು? ಜಾನ್ ಲಾಕ್ ಅವ್ರು ಹೇಳ್ತಾರೆ. ರೈಟಾ? ಯಾರು ಹೇಳಿದ್ರಿ? ಜಾನ್ ಲಾಕ್. ನಂತರದಲ್ಲಿ ಈ ವಿಶ್ವವೇ ಒಂದು ಪುಸ್ತಕವಿದ್ದಂತೆ, ಈ ವಿಶ್ವವೇ ಒಂದು ಪುಸ್ತಕವಿದ್ದಂತೆ, ಆ ಪುಸ್ತಕವನ್ನು ಓದ್ಬೇಕಾದ್ರೆ ಗಣಿತ ಅಂತಕ್ಕಂಥ ಕೀಲಿಕಾಯಿ ಬೇಕು ಅಂತ ಹೇಳ್ತಾರೆ. ಯಾರು? ಗೆಲಿಲಿಯೋ ಅವರು ಹೇಳಿದ್ರು. ಯಾರು ಹೇಳಿದ್ರು? ಗೆಲಿಲಿಯೋ ಅಂತ ಕರಿತಿರಲ್ಲ, ಗೆಲಿಲಿ ದೂರದರ್ಶಕ ಯಂತ್ರವನ್ನ ಕಂಡುಹಿಡಿದ್ರು ಅಲ್ವಾ, ಗೆಲಿಲಿ. ಸೊ ಇವ್ರು ಏನ್ ಮಾಡಿದ್ರು ಅಂದ್ರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಕೊಠಾರಿ ಆಯೋಗ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತದೆ. ಏನು ಕೊಠಾರಿ ಆಯೋಗ ಕೊಟ್ಟಿದ್ದು? 1964-66 ಏನ್ ಹೇಳಿದ್ರು? ಗಣಿತ ಮತ್ತು ವಿಜ್ಞಾನ ವಿಷಯವನ್ನ ಮಗುವಿನ 10 ವರ್ಷಗಳವರೆಗೆ ಕಲಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಬರುತ್ತೆ.
ಸೊ ಇಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೇಳ್ತಾ ಹೋಗ್ಬೋದು. ಸೊ ಇದು ಬಿ ಕೇರ್ಫುಲ್. ಸೊ ಈ ರೀತಿಯಾಗಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಏನ್ ಮಾಡ್ತಾನೆ ಅಂದ್ರೆ ಕೇಳ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಮುಂದಿನ ಪ್ರಶ್ನೆ. ಎಸ್, ಈಗಾಗಲೇ ಇದನ್ನು ಹೇಳಿದ್ದೇನೆ, ಆದ್ರೂ ಕೂಡ ನಿಮ್ಗೆ ಇಲ್ಲಿ ಪ್ರಶ್ನೆ ಬಂದಿದೆ, ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. ಯೋಜನಾ ಪದ್ಧತಿಯಲ್ಲಿ ಅಳವಡಿಸಿರುವ ಮನೋವೈಜ್ಞಾನಿಕ ತತ್ವ ಯಾವುದು ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ಮಾತಾಡಿದ್ದೀನಿ ಇದರ ಬಗ್ಗೆ. ಯೋಜನಾ ಪದ್ಧತಿಯಲ್ಲಿ ಅಳವಡಿಸಿರುವ ಮನೋವೈಜ್ಞಾನಿಕ ತತ್ವ ಮಾಡುತ್ತಾ ಕಲಿ, ಬದುಕುತ್ತಾ ಕಲಿ, ಒಟ್ಟಾಗಿ ಕಲಿ, ಓದುತ್ತಾ ಕಲಿ. ಅದು ಯಾರ ಒಂದು ಆಧಾರದ ಮೇಲೆ? ಜಾನ್ ಡೂಯಿ ಅವ್ರದ್ದು. ಜಾನ್ ಡೂಯಿ. ಸೊ ಜಾನ್ ಡೂಯಿ ಅವರ ಯಾವ ತತ್ವದ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಿದೆ ಇದು? ಎಸ್, ಇದನ್ನ ನಿಮಗೆ ಬಿಡ್ತೀನಿ ನಾನು. ಯಾಕೇಳಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ, ಅದ್ರ ಮೇಲೆ ಇದನ್ನ ನೀವು ಮಾಡ್ಬೋದು. ಮಾಡುತ್ತಾ ಕಲಿ, ಬದುಕುತ್ತಾ ಕಲಿ, ಒಟ್ಟಾಗಿ ಕಲಿ, ಓದುತ್ತಾ ಕಲಿ ಅಂತಿದೆ. ಇನ್ನು ಕಮ್ಯುನಿಟಿ ಬಾಕ್ಸ್ ನಲ್ಲಿ ಮೆಸೇಜ್ ಹಾಕಿ. ಎಸ್, ಮುಂದೆ ಹೋಗ್ತಾ ಇದ್ದೀನಿ. ಸಿಂಪಲ್ ಇದೆ ಪ್ರಶ್ನೆ. ಎಸ್, ಸಮುದಾಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಕೆಳಗೆ ಕೊಟ್ಟಿರುವ ವಿಷಯವನ್ನ ಚೆನ್ನಾಗಿ ಬೋಧಿಸಬಹುದು. ಸಮುದಾಯ ಸಂಪನ್ಮೂಲಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಾಹಿತಿಗಳು ಸಮೀಕರಣಗಳು, ವೃತ್ತಗಳು, ಬ್ಯಾಂಕಿಂಗ್ ಮತ್ತು ನಕ್ಷೆಗಳನ್ನು ಕೊಟ್ಟಿದ್ದಾರೆ. ಸಮುದಾಯ ಅಂದ್ರೆ ನಾವು ರಿಲೇಟೆಡ್ ಅಂದ್ರೆ ನಮಗೂ ನೇರೆಸ್ಟ್ ಆಗಿ ಸಿಗ್ತಕ್ಕಂಥ ವಸ್ತುಗಳನ್ನ, ಸಮುದಾಯದಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಬೋಧನೆ ಮಾಡಬಹುದು. ಇಲ್ಲಿ ಏನ್ ಮಾಡಬಹುದು? ಬ್ಯಾಂಕಿಂಗ್ ಅನ್ನ ಮಾಡಬಹುದು. ಬ್ಯಾಂಕಿಂಗ್. ಸೊ ಜಮಾ, ಆಮೇಲೆ ಹಣ ತೆಗೆಯುವುದಾಗಿರ್ಬೋದು, ಜಮಾ ಆಗಿರ್ಬೋದು, ಡಿಪಾಸಿಟ್ ಆಗಿರ್ಬೋದು, ಅಥವಾ ವಿಡ್ರಾ ಆಗಿರ್ಬೋದು, ಅಲ್ಲಿ ಒಂದು ತೋದ್ ಮುಖಾಂತರ, ಪಾಸ್ಬುಕ್ ಮುಖಾಂತರ, ಅಥವಾ ಅಲ್ಲಿ ಇರ್ತಕ್ಕಂಥ ATM ಮಷಿನ್ಗಳ ಮುಖಾಂತರ ನಾವು ಏನ್ ಮಾಡ್ಕೋಬಹುದು? ಬ್ಯಾಂಕಿಂಗ್ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬಹುದು. ಸೊ ಹೀಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಸಮೀಕರಣಗಳು, ವೃತ್ತಗಳು ಇವೆಲ್ಲವೂ ಕಂಪ್ಲೀಟ್ ಆಗಿ ಸ್ಕೂಲ್ಗಳಲ್ಲಿ ನಾವು ಕಲಿತೀವಿ. ಪಠ್ಯ ಪುಸ್ತಕಗಳಲ್ಲಿ ಸಮುದಾಯ ಸಂಪನ್ಮೂಲಗಳು ಏನು ಅವಶ್ಯಕತೆ ಇಲ್ಲ, ಅಲ್ಲಿ ನಾವು ಕಲಿಬಹುದು. ಈಗ ಫಾರ್ ಎಕ್ಸಾಂಪಲ್ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಒಂದು ಸೂತ್ರವನ್ನು ಹೇಳಿದೆ, ಅದನ್ನ ನಾವು ಶಾಲೆಯಲ್ಲಿ ಕಲಿಸ್ತೀವಿ. ಇದಕ್ಕೆ ಯಾವುದೇ ಒಂದು ಸಮುದಾಯ ಸಂಪನ್ಮೂಲಗಳ ಅವಶ್ಯಕತೆ ಇಲ್ಲ. A ಸ್ಕ್ವೇರ್ ಪ್ಲಸ್ 2AB ಪ್ಲಸ್ B ಸ್ಕ್ವೇರ್ ಅಂತ ಕರಿಬಹುದು. ಸೊ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಹೋದ್ರೆ ಉನ್ನತ ಹಂತದ ಕಲಿಕೆ ಏನಂದ್ರೆ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಎಸ್, ಇನ್ನು ನಕ್ಷೆಗಳು, ವೃತ್ತಗಳು ಬರುತ್ತೆ. ಈ ನಕ್ಷೆಗಳ ಬಗ್ಗೆ ಬ್ರೂನರ್ ಅವರು ಒಂದು ಸಿದ್ಧಾಂತವನ್ನು ಹೇಳ್ತಾರೆ, ಅವಾಗ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಎಸ್, ಆಯ್ತಾ ಕ್ವಶನ್ಸು? ಇನ್ನು 2 ಇದೆ ಅನ್ಸುತ್ತೆ, ಮೇ ಬಿ. ಎಷ್ಟಿದೆ ಕ್ವಶನ್ಸು ಟೋಟಲ್ ಆಗಿ? 10 ಕ್ವಶನ್ಸ್ ಅಲ್ವಾ? 2 to 3 ಕ್ವಶನ್ಸ್ ಟೈಪ್ ಆಗಿಲ್ವಾ ಹೇಗೆ? ಎಸ್, ಇಲ್ಲಿ ಒಂದು ಪ್ರಶ್ನೆ ಇದೆ, ಇದ್ರ ಮೇಲೆ ಕೂಡ ಚರ್ಚೆ ಮಾಡೋಣ. ಎಸ್, ಪ್ರಶ್ನೆ ಏನಿದೆ ಅಂದ್ರೆ ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡುಬರುವ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡುಬರುವ ಉದ್ದೇಶ ಕೌಶಲ್ಯ ಅಂತ ಕೊಟ್ಟಿದ್ದಾರೆ, ಜ್ಞಾನ ಅಂತ ಕೊಟ್ಟಿದ್ದಾರೆ, ಅರ್ಥೈಸುವಿಕೆ ಮತ್ತು ಅನ್ವಯ ಅಂತ ಕೊಟ್ಟಿದ್ದಾರೆ. ಸೊ ಮನೋಕ್ರಿಯಾಜನ್ಯ ವಲಯವನ್ನ ಯಾರು ಹೇಳಿದ್ರು? 1972ರಲ್ಲಿ ಹ್ಯಾರೋ ಅವರು ತಿಳಿಸ್ಕೊಡ್ತಾರೆ. ಯಾರು? ಹ್ಯಾರೋ. ಸೊ ಇಲ್ಲಿ ಬೋಧನಾ ಉದ್ದೇಶದಲ್ಲಿ ಯಾವೆಲ್ಲ ಬರುತ್ತೆ ಅಂತಕ್ಕಂಥದ್ದು ನೋಡಿದ್ರೆ, ಫಸ್ಟ್ ಒಂದು ಬರುತ್ತೆ ಮನೋ ಒಂದು ಯಾವುದು? ಕ್ರಿಯಾಜನ್ಯ ವಲಯದಲ್ಲಿ ಪ್ರೇರಣೆ ಅಂತ ಬರುತ್ತೆ, ಅಥವಾ ಗ್ರಹಿಕೆ. ಗ್ರಹಿಕೆ ಅಂದ್ರೆ ಏನು? ಅರ್ಥೈಸುವಿಕೆ ಅಂತಾನೆ ಅರ್ಥ. ಗ್ರಹಿಸುವಿಕೆ, ಅಥವಾ ಇದನ್ನ ಏನಂತ ಇರ್ಬೋದು? ಅರ್ಥೈಸುವಿಕೆ ಅಂತ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಂತರದಲ್ಲಿ ಏನ್ ಬರುತ್ತೆ? ಎರಡನೇದಾಗಿ ಅನುಕರಣೆ ಬರುತ್ತೆ. ಯಾವ್ದು ಬರುತ್ತೆ? ಅನುಕರಣೆ. ಮೂರನೇದು ಯಾವ್ದು ಬರುತ್ತೆ? ಅನುಕರಣೆ ಆದ್ಮೇಲೆ ಖಚಿತತೆ ಬರುತ್ತೆ. ನಂತರದಲ್ಲಿ ಕೈ ಚಳಕ. ಸೊ ಇದನ್ನು ಇಲ್ಲಿ ಕೂಡ ಬರ್ಬೋದು. ಖಚಿತತೆ, ಕೈ ಚಳಕ ಅಂತ ಬರುತ್ತೆ. ನಂತರದಲ್ಲಿ 5ನೇದು ಸ್ಪಷ್ಟ ಉಚ್ಚಾರ. ನಂತರದಲ್ಲಿ ಹವ್ಯಾಸ ಅಥವಾ ಸ್ವಾಭಾವಿಕತೆ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನಾವು ನೋಡ್ಬೋದು. ಹ್ಯಾರೋ ಅವರು ತಿಳಿಸ್ಕೊಟ್ರು. ಇನ್ನು ಬ್ಲೂಮರ್ ಅವ್ರು ಏನ್ ತಿಳಿಸ್ಕೊಡ್ತಾರೆ? ಬ್ಲೂಮರ್ ಅವ್ರ ಬಗ್ಗೆ ನಾವು ನೋಡಿದ್ವಿ. ಬ್ಲೂಮರ್ ಅವ್ರ ಬಗ್ಗೆ ಏನ್ ಬರುತ್ತೆ? ಮೊದಲನೇದಾಗಿ ಜ್ಞಾನ ಅಂತ ಬರುತ್ತೆ. ಬೆಂಜಮಿನ್ ಬ್ಲೂಮ್ 1956ರಲ್ಲಿ ತಿಳಿಸ್ಕೊಟ್ರು ಬ್ಲೂಮರ್ ಅವರು. ನಂತರದಲ್ಲಿ ತಿಳುವಳಿಕೆ, ನಂತರದಲ್ಲಿ ಅನ್ವಯ, ನಂತರದಲ್ಲಿ ಕಂಡು ಬರುತ್ತೆ ಯಾವುದು? ವಿಶ್ಲೇಷಣೆ, ನಂತರದಲ್ಲಿ ಮೌಲ್ಯಮಾಪನ, ನಂತರದಲ್ಲಿ ಕಂಡು ಬರುತ್ತೆ ಯಾವುದು? ಒಂದು ಸೃಷ್ಟಿ.
ಸೃಷ್ಟಿಸುವುದು ಬರುತ್ತೆ. ಇದು ಪರಿಷ್ಕೃತವಾಗಿ. ಇನ್ನು ವಿದೌಟ್ ಪರಿಷ್ಕೃತ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಸಂಶ್ಲೇಷಣೆ ಅಂತ ಒಂದು ಬರುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಬರುತ್ತೆ. ವಿದೌಟ್ ಪರಿಷ್ಕೃತ, ಪರಿಷ್ಕೃತ ಅಂದ್ರೆ ಇಲ್ಲಿ ಸೃಷ್ಟಿಸುವುದು, ಸಂಶ್ಲೇಷಣೆ ತೆಗೆದು ಸೃಷ್ಟಿಸುವುದು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಡ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ ಇದು? ಎಸ್, ಇದ್ರ ಮೇಲೆ ಪ್ರಶ್ನೆಗಳು ಡೆಫಿನೆಟ್ ಆಗಿ ಒಂದು ಪ್ರಶ್ನೆ ಕೇಳ್ತಾನೆ. ಇನ್ನೊಂದು ಭಾವನಾತ್ಮಕ ವಲಯ ಅಂತ ಬರುತ್ತೆ. ಭಾವನಾತ್ಮಕ ವಲಯ ಖ್ಯಾತೃಲ್ ಹೋಗುದು, ಅದನ್ನು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದಿನ ಅಂಶಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಕೊನೆಯ ಪ್ರಶ್ನೆ ಇದು. ಎಸ್, ಕೊನೆಯ ಪ್ರಶ್ನೆ. ಮೇ ಬಿ ಕೊನೆಯದೊಂದು ಆಯ್ಕೆ ಕಾಣ್ತಾ ಇಲ್ಲ ಇಲ್ಲಿ. ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ವರ್ಷವಿಡೀ ಕೈಗೊಳ್ಳುವ ಮೌಲ್ಯಮಾಪನ ಯಾವುದು ಅಂತ ಕೇಳಿದರೆ ಸಂಕಲನಾತ್ಮಕ, ನಿಯೋಜನಾತ್ಮಕ, ಆಮೇಲೆ ರೂಪನಾತ್ಮಕ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಮ ಆನ್ಸರ್ ಗೊತ್ತಾಗಿದೆ ನಮಗೆ. ಯಾವ್ದಂದ್ರೆ ಅದು ರೂಪನಾತ್ಮಕ ಮೌಲ್ಯಮಾಪನ. ವರ್ಷವಿಡೀ ನಾವೇನ್ ಮಾಡ್ತೀವಿ ಅಂದ್ರೆ ಪಾಠವನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಸಂಕಲನಾತ್ಮಕ ಅಂತಕ್ಕಂಥದ್ದು, ಸಂಕಲನಾತ್ಮಕ ಅಂದ್ರೆ ಏನ್ ಬರುತ್ತೆ ಇಲ್ಲಿ? ರೂಪನಾತ್ಮಕವನ್ನ ಏನಂತ ಕರೀತಾರೆ? ರೂಪನಾತ್ಮಕವನ್ನು ಏನ್ ಕರೀತಾರೆ? ಸಂಕಲನಾತ್ಮಕ ವರ್ಷದ ಕೊನೆಗೆ ನಾವು ಮೌಲ್ಯಮಾಪನವನ್ನು ಮಾಡ್ತೀವಿ. ವಾರ್ಷಿಕ ಪರೀಕ್ಷೆಗಳು, ಆಮೇಲೆ ಅರ್ಧವಾರ್ಷಿಕ ಪರೀಕ್ಷೆಗಳು ನಾವು ಅಧ್ಯಯನ ಮಾಡ್ತೀವಲ್ಲ. ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತದೆ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ. ರೂಪನಾತ್ಮಕ ಅಂದ್ರೆ ಹಂತ ಹಂತವಾಗಿ ಘಟಕ ಪರೀಕ್ಷೆಗಳನ್ನ ತೆಗೆದುಕೊಳ್ತಾ ವರ್ಷದುದ್ದಕ್ಕೂ ಏನ್ ಮಾಡ್ತೀವಿ ಅಂದ್ರೆ ನಾವು ಆತನ ಒಂದು ಕಲಿಕೆ ಸಾಮರ್ಥ್ಯವನ್ನು ಅಳಿತಾ ಹೋಗ್ತಾ ಇದೀವಿ ಅಂತಕ್ಕಂಥದ್ದು. ನಿಯೋಜನಾತ್ಮಕ ಮೌಲ್ಯಮಾಪನ ಇದು ಬರಲ್ಲ, ಇದನ್ನ ಬಿಟ್ಬಿಡಿ. ಇನ್ನು ಬರುತ್ತೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಅದರಲ್ಲಿನೇ ಈ ಒಂದು ಸಂಕಲನಾತ್ಮಕ ಮತ್ತು ರೂಪನಾತ್ಮಕ ಬರ್ತಾ ಹೋಗುತ್ತೆ. ಸೊ ಇದು ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ನಿಮಗೆ ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನಾವು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಬರ್ತಾ ಇದೀವಿ. ನಿಮ್ಮೆಲ್ಲರಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ, ಜೊತೆಗೆ ನಿಮ್ಮೆಲ್ಲರೂ ಕೂಡ ಸರಳವಾಗಿ ಪ್ರಶ್ನೆಗಳು ಅರ್ಥ ಆಗಲಿಕ್ಕೆ. ಡೆಫಿನೆಟ್ ಆಗಿ ನೀವು ಇದನ್ನ ಫಾಲೋ ಮಾಡಿದ್ರೆ 100% ಏನಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆಗಳನ್ನು ಕೂಡ ಸುಲಭವಾಗಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನ ಹೇಳ್ತಾ, ಸೊ ವಿಶ್ ಯು ಆಲ್ ದ ಬೆಸ್ಟ್, ಡೂ ವೆಲ್, ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.